ಏನು ಸಾವುಕಾರ ಅದನ ಏನದನ. ನಾನು ನಮ್ಮ ಅಣ್ಣ ಫೋನ್ ಮಾಡಿದೆ, ನಮ್ಮ ಅಣ್ಣ ಫೋನ ತೆಗಿವಲ್ಲ. ಬಹುಶಃ ಅವ್ರಿಗೆಲ್ಲ ಗೊತ್ತಾಗಿರ್ಬೇಕು ನಮ್ದೆಲ್ಲ ಲಾಸ್ ಆಗಿ ಈ ಥರ ಆಗೈತಂತಂದು. ಅದಕ್ಕೆ ಒಟ್ಟ ಫೋನ್ ತೆಗಿವಲ್ಲವ. ಅವ ಚಂದ್ರು ಅನ್ನ ಅವನ ಮನೆಗೆ ಹೋಗೋಣ, ನನ್ನ ನಿಮ್ಮ ಜೊತೆಗೆ ಇಟ್ಕೊಂತೇನವ, ನನ್ನ ನಿಮ್ಮಪ್ಪನ. ಇಂಥ ವಯಸ್ಸಿನಾಗ ನಾವು ಮತ್ತೆ ಎಲ್ಲಿರ್ಬೇಕು ಗೌರಿ? ನೀನ ಹೆಣ್ಮಗು ಅಂದ್ರು ನೀನ, ಗಂಡು ಮಗು ಅಂದ್ರು ನೀನ ಅನ್ಕೊಂಡು ನಿನ್ನ ಜೊತೆಗೆ ಎದ್ದು ಬಿಡ್ತೀವವ ನಾವು. ಇಟ್ಕೊಂತೀಯ ಮಗಳ? ಅಯ್ಯೋ ಮಮ್ಮಿ, ಏನು ಮಮ್ಮಿ ನೀನು? ಅಯ್ಯೋ ಅಲ್ಲ ಮಮ್ಮಿ, ನಾನು ಚಂದ್ರನ್ ಮದುವೆ ಆಗಿ ದೇಶ ವಿದೇಶನೆಲ್ಲ ಸುತ್ತಬೇಕು. ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ವ್ಲಾಗಿಂಗ್ ಮಾಡಿಕೊಂಡು ಅದರಿಂದ ಬರೋ ದುಡ್ಡು, ನನ್ನ ಗಂಡನ ದುಡ್ಡು ಎಲ್ಲ ತಗೊಂಡು ಹಾಯಾಗಿ ಮಸ್ತ್ ಬೇರೆ ಬೇರೆ ದೇಶ ಸುತ್ತಕೊಂಡು ಓಡಾಡ್ಕೊಂಡಿರ್ಬೇಕು ಅಂತ ಆಸೆ ಮಮ್ಮಿ ನಂಗೆ. ನಾನು ಯಾವುದೇ ಕಾರಣಕ್ಕೂ ನಿನ್ನೆಲ್ಲ ಕರ್ಕೊಂಡೋದ್ರ ಮತ್ತೆ ನನಗೆ ನಮ್ಮ ಮಾವ ನಮ್ಮ ಅತ್ತೆ ಏನಾರಂದ್ರೆ ಆಮೇಲೆ ಚಂದ್ರನು ಬೇಜಾರು ಮಾಡ್ಕೋತಾನ. ಅವಂಗೂ ಅಷ್ಟ ಇಂಡಿಪೆಂಡೆಂಟ್ ಆಗಿರ್ಬೇಕು. ಈ ತಾಯಿ ತಂದಿ ಅಣ್ಣ ತಮ್ಮ ಬಂಧು ಬಳಗ ಇವೆಲ್ಲ ಜಂಜಾಟ ಇರಬಾರ್ದು. ಅವನು ಅವಾಗಲೇ ಕರ್ದ ನಂಗೆ ಬೆಂಗಳೂರಿಗೆ, ನಾವು ಲಿವಿಂಗ್ ರಿಲೇಷನ್ಶಿಪ್ ಒಳಗಿರೋಣ ಬಂದ್ಬಿಡು ಅಂತೇಳಿ. ನನಗೆ ಈ ಮದ್ವೆ ಗಿದ್ವಿ ಒಳಗೆಲ್ಲ ನಂಬಿಕೆ ಇಲ್ಲ ಅಂತಂದು. ಆದರೆ ಏನು ಮಾಡ್ತೀರಿ ನೀವೆಲ್ಲ ಇನ್ನೂ ಓಲ್ಡ್ ಮಾಡಲು, ಅದು ಹಳೇ ಸಂಪ್ರದಾಯ ಅಂತೀರಿ. ಅದಕ್ಕೆ ನಾನು ಹೋಗಲಿಲ್ಲ. ಈಗಂಕೂರು ನಾನು ಏನಿಲ್ಲ, ನಂದೇನು ಅಪ್ಪ ಕೊಡ್ತಾನ ಅದಷ್ಟು ರೊಕ್ಕ ನನ್ನ ಪಾಲಿಗೆ ಏನು ಬರ್ತದೆ ಅಂತ ತಗೊಂಡು ಚಂದ್ರ ಹತ್ರ ಹೋಗ್ಬಿಡ್ತೀನಿ. ನಾವಿಬ್ಬರು ಮದುವೆ ಆಗ್ತೀವಿ. ಮದುವೆ ಆದಮೇಲೆ ಮಸ್ತ್ ಅಡ್ಡಾಡ್ಕೊಂತಿದ್ಬಿಡ್ತೀವಿ ನಾವು ಅಷ್ಟೇ. ನೀನೆಲ್ಲ ನಮ್ಮ ಜೊತೆಗೆಲ್ಲ ಬರಕ್ಕೆ ಹೋಗ್ಬೇಡ ಹೇಳಿ ನೋಡು. ಅಣ್ಣ ಅದಾನಲ್ಲ, ಅಣ್ಣನ ಜೊತೆಗೆ ಹೋಗು. ಆ ತೆಂಗು ಸಿನಿಮಾ ಮಾಡ್ತಾನಂತ, ಅವನು ಬೆಂಗಳೂರಿಗೆ ಇರ್ತಾನ. ನೀ ಅಣ್ಣನ ಮನೆಗಿರು, ನಾನು ನಿನ್ನ ಅಪ್ಪನ ನೋಡಕ್ಕೆ ಅಣ್ಣನ ಮನೆಗೆ ಬರ್ತೀನಿ. ಹೌದೌದು, ಮಗಳಲ್ಲ ನೀನು, ಹೆಣ್ಣ ಅಲ್ಲಿ ನೀನು ದೊಡ್ಡ ಹೆಮ್ಮಾರಿ. ಎಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ನಲ್ಲೇ ನಿನ್ನ. ನನ್ನ ಮಗಳು ಅಂತೇಳಿ ಎಲ್ಲ ಏನು ಕಂಡ್ರು ನಿನಗೋಸ್ಕರ ತಗೊಂಡ್ಬಿಡ್ತಿದ್ನಲ್ಲ. ಅದು ಎಷ್ಟೇ ಖರ್ಚಾಗ್ಲಿ ನೀ ಕೇಳಿದ್ನೆಲ್ಲ ಕೊಡಿಸ್ತಿದ್ನಲ್ಲ. ಒಂಚೂರು ತಾಯಿ ಅಂತ ಬೇಡ, ಒಂದು ಮನುಷ್ಯತ್ವದಿಂದ ಯಾರೋ ಒಬ್ರು ವಯಸ್ಸಾಗಿರೋರಂತಾದ್ರೂ ಒಂಚೂರು ಕರುಣೆ ಇಲ್ಲಲ್ಲ. ನೀನಷ್ಟೇ ನೀನು ನೋಡ್ಕೋತಿದ್ದಿ. ನಿನ್ನಂತ ಮಗಳು ಇದ್ರು ಒಂದ, ಸತ್ರು ಒಂದ. ನೋಡು ಮಮ್ಮಿ, ನೀ ಏನಾರ ಅನ್ಕೋ, ನನಗೆ ನನ್ನ ಲೈಫೇ ಇಂಪಾರ್ಟೆಂಟು. ನಿನ್ನ ಥರ ಅಪ್ಪನ ಮಾತು ಕೇಳ್ಕೊಂಡು ಈ ಹಳ್ಳಿಯೊಳಗನ ಇನ್ನೂ ಹಂಗೆ ಜೀವನ ಮಾಡೋದು ನನ್ನ ಕೈಲಾಗಲ್ಲ. ನಾನು ಯಾವುದೇ ಕಾರಣಕ್ಕೂ ಇಲ್ಲಿರಲ್ಲ. ನಾನಂತರೂ ಹೋಗ್ತೀನಿ. ಅಪ್ಪ ನನಗದೇನು ಬರುತ್ತೋ ಬೇಗ ಕೊಟ್ಬಿಡಿ. ನಾನು ಚಂದ್ರಿಗೆ ಫೋನ್ ಮಾಡ್ತೀನಿ. ಚಂದ್ರು ಬಂದು ನಾನು ಕರ್ಕೊಂಡು ಹೋಗ್ತಾನೆ. ಇನ್ನೂ ಇವ್ರ ಹತ್ರ ದುಡ್ಡು ಇಸ್ಕೊಳ್ಳೋದೆಲ್ಲ ನನಗೆ ಹೇಳ್ಬೇಡಿ. ನಾನೆಲ್ಲ ಅಕೌಂಟೆಂಟ್ ಹತ್ರ ನನ್ನೆಲ್ಲ ದುಡ್ಡೆಲ್ಲ ಇಸ್ಕೊಳಕ್ಕಾಗಲ್ಲ. ಅವ್ನು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋನು, ಅವನ ಹತ್ರ ಹೋಗಿ ನಾ ಕೈ ಕಟ್ಕೊಂಡು ನಾ ಕೈ ಚಾಚಿ ದುಡ್ಡು ಕೇಳಬೇಕಾ? ಅದೆಲ್ಲ ಸಾಧ್ಯನೇ ಇಲ್ಲ ಅಪ್ಪ. ನೀವೇ ಕೊಡಿ ನನಗೆ. ಅದೇನು ಕೊಡ್ತೀರೋ ಕೊಡಿ. ನೋಡವ ಗೌರಿ, ನಾ ಏನು ಹೇಳಬೇಕಿತ್ತು ಅದನ್ನೆಲ್ಲ ಹೇಳೀನಿ. ಹಗ್ಲ ಮುಗ್ಲ ನಂಗೆ ಹೇಳೋದಾಗಿಲ್ಲ. ಅಕೌಂಟೆಂಟ್ ರಂಗಣ್ಣರು ಬರ್ತಾರ, ಅವ್ರ ಹತ್ರ ನಾ ಎಲ್ಲ ರೊಕ್ಕ ಕೊಟ್ಟೀನಿ. 3 ಮಂದಿಗೂ ಸಮಪಾಲ್ ಮಾಡಿ ಕೊಡ್ತಾರ. ಅಲ್ರಿ, ಇವ್ರು ನಮ್ಮ ಮಕ್ಕಳು ರೀ. ನಮ್ಮ ಆಸ್ತಿ ಅನುಭವಿಸಕ್ಕೆ ಇವ್ರಿಗೆ ಎಷ್ಟು ಹಕ್ಕೈತೋ ಅಷ್ಟೇ ಹಕ್ಕು ಅವ್ರ ಜವಾಬ್ದಾರಿ ಇರತ್ರಿ. ನಮ್ಮನ್ನ ಸಾಕ್ಬೇಕ್ರಿ ಅವರು. ಅವ್ರ ತಂದೆ ತಾಯಿ ನಾವು. ನೀವು ದುಡ್ದಿರೋ ಆಸ್ತಿ ಅನುಭವಿಸ್ತಾರ, ನಮ್ಮನ್ನ ಒಂಚೂರು ಸಾಕಾಗಲ್ಲನ? ಲವ್ ಅವನ ಕಿರಣ, ನೀವರ ಇಟ್ಕೊಳ್ರವನ್ನ ನಿಮ್ಮ ಮನ್ಯಾಗ ನಮ್ಮನ್ನ. ಅದ 26 ಲಕ್ಷದಾಗ ಏನ್ ಬೇಕಾದ್ರು ಮಾಡ್ಬೋದ್ರಲ್ಲೋ. ನೋಡಿ ಬರ್ರಿಲ್ಲಿ ಎಲ್ಲರೂ 1 ಲಕ್ಷ ಇದ್ರೆ ಸಾಕು, ಏನ್ ಬೇಕಾದ್ರು ಮಾಡ್ತೀವಂತಂದು ಒಂದು ಯಾವ್ದೋ ಸಣ್ಣ ಬಿಸ್ನೆಸ್ ಮಾಡಕ್ ಹಾತೋರು ಇರೋದಾರಲ್ಲಿ. ಏನು ನಿಮ್ಮವ್ವ ನಿಮ್ಮಪ್ಪನ ಇಟ್ಕೊಳ್ಳಲ್ಲ ಅಂದ್ರೆ ಎಲ್ಲೋ ನೀವು ಗಂಡ್ ಮಕ್ಳಾಗಿ ಕರ್ಕೊಂಡು ಹೋಗ್ರಿ. ನೀವ್ ಎಲ್ಲಿರ್ತೀರಲ್ಲ ನಮ್ಮಿಬ್ರು ಒಂದ ಹೊತ್ತು ಊಟ ಹಾಕ್ರಿ ಸಾಕು. ನಾನು ನಿಮ್ಮಪ್ಪ ಎಲ್ಲೋ ಒಂದತ್ರ ಆರಾಮಾಗಿದ್ಬಿಡ್ತೀವಿ. ಹೊರಗೆ ಹಾಕ್ಬಿಡ್ರಿ ನಮ್ಮನ್ನ. ನೋಡು ಮಮ್ಮಿ, ನನಗೇನು ನೀನು ಕರ್ಕೊಂಡೋಗಿ ಮನೆಗೆ ಇಟ್ಕೊಳಕ್ಕೆ ನಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಏನು ಮಾಡ್ತಿ, ನಾ ಫಿಲಿಮ್ ಇಂಡಸ್ಟ್ರಿಗೆ ಹೋಗ್ಬೇಕಂತೀನಿ. ನಾನು ಒಂದು ಕಡೆ ಇರಂಗಿಲ್ಲ. ಶೂಟಿಂಗ್ ಅಂತೇಳಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಿ. ಸುಮ್ಮನೆ ನನ್ನ ಜೊತೆಗೆ ಬಂದ್ರೆ ನಿನಗೂ ಅಪ್ಪಗೂ ತ್ರಾಸಾಗತ್ತಾ. ಅದಕ್ಕೆ ಇಲ್ಲೇ ಊರಾಗ ನೋಡ್ರಿ, ಅಪ್ಪಗೆ ಹೆಂಗೂ ಭಾಳ ಮಂದಿ ಪರಿಚಯ ಅದಾರ ಮಮ್ಮಿ. ಇಲ್ಲೇ ಊರಾಗಿದ್ರೆ ಯಾರ ಒಬ್ಬರು ಮನೆಗೆ ಇಟ್ಕೊಂತಾರೆ, ಯಾವ್ದಾರ ಒಂದು ಮನೆ ಬಾಡಿಗೆ ಕೊಡ್ತಾರೆ. ಸುಮ್ಮನೆ ನಮ್ಮಿಂದ ಬಂದ್ರೆ ನಿಮ್ಮಿಬ್ರಿಗೂ ಟೈಮ್ ಪಾಸ್ ಆಗಲ್ಲ. ಆಮೇಲೆ ನಮ್ಮಪ್ಪ ಮೊದಲಿಂದನೂ ಹಳ್ಳಿನೇ ಬೇಕು ಅಂತ ಹಳ್ಳ್ಯಾಗ ಅಂತಾನ. ಅದಕ್ಕೆ ಸಿಟಿಯೆಲ್ಲ ಸೆಟ್ ಆಗಲ್ಲ ಮಮ್ಮಿ. ಹೇಳೋದು ಕೇಳು. ನೀನು ಯಾಕೊಬ್ಬತ್ನ ಸುಮ್ಮನೆ ನಿಂತಿಲ್ವ ಅಪ್ಪ? ನೀನು ಹೇಳು, ನೀನು ಏನದಾವು? ನೀ ಕರ್ಕೊಂಡು ಹೋಗೋದಿಲ್ಲ? ಆಯ್ತು, ನಾನು ಕರ್ಕೊಂಡು ಹೋಗಲ್ಲ ಮಮ್ಮಿ. ನಾನು ಒಂದು ಹುಡುಗಿನ ಲವ್ ಮಾಡತ್ತೀನಿ, ಸುಮಾ ಅಂತೇಳಿ ಆಕೆ ಹೆಸರು. ಆಕಿ ಹುಬ್ಳೆ ಒಳಗೆ ಇರ್ತಾಳೆ. ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು. ಏನು ಆಕಿ ನಾನು ಮದುವೆ ಆಗಿ ನಾ ಹುಬ್ಳಿ ಒಳಗೆ ಸೆಟ್ಲ್ ಆಗ್ತೀನಿ. ಆಮೇಲೆ ನಾನು ಬಿಸ್ನೆಸ್ ಮಾಡೋಕೆ ಅವಾಗವಾಗ ನಾನು ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀನಿ.
ಸುಮ್ಮನೆ ಮಮ್ಮಿ ನಾ ಹೇಳ್ತೀನಿ ಕೇಳು, ನೀನು ಅಪ್ಪ ಇಲ್ಲೇ ಇರ್ರಿ. ಇಲ್ಲೇ ಹನುಮಂತಿಯವ್ರ ಗುಡಿ ಐತಲ್ಲ, ಹನುಮಂತಿಯವ್ರ ಗುಡಿಯಾಗ ಹೆಂಗೋ ದಿನ ದಾಸೋಹ ಇರುತ್ತೆ, ಯಾರ ಒಬ್ರು ಬಂದು ಭಕ್ತಾದಿಗಳು ಮಾಡಿಸ್ತಾರ, ಅಲ್ಲೇ ಉಂಡು ತಿಂದು ಅಲ್ಲೇ ಇದ್ದು ಬಿಡ್ರಿ ಅಷ್ಟೇ. ಹೆಂಗೂ ಅಪ್ಪ ಎಲ್ಲರಿಗೂ ಗೊತ್ತಾ, ಯಾರೊಬ್ರು ಏನಾರು ಸಹಾಯ ಮಾಡೇ ಮಾಡ್ತಾರೆ. ಅದ ನೀವು ಬೇರೆ ಯಾವ್ದಾರ ಊರಿಗೆ ಹೋದ್ರ ಏನು ಸಹಾಯನೂ ಸಿಗಲ್ಲ ಅಪ್ಪಗ, ಹೇಳ್ತೀನಿ ನೋಡು. ಯಪ್ಪ ಮಗನ, ಭಾಳ ದೊಡ್ಡ ತದಿದಿ, ಏನು ಮಾಡ್ಬೇಕನ್ನೋದು ನನಗೆ ಹೇಳ್ಬೇಡ. ಏನು ನನಗೆ ಗೊತ್ತೈತಿ ಏನು ಮಾಡ್ಬೇಕನ್ನೋದು. ಲೇ ಸವಿತಾ, ಏ ಸವಿತಾ, ಏನ್ರಿ ಯಾಕಂಗ್ ಕಿರಿಸ್ತೀರಿ? ನಡಿ ಬಾ ಹೋಗಂಬ, ಏನಾರ ಯಾಕ ಮಾಡ್ಕೊಳ್ರಕ್ಕ, ಹೋಗಂಬ. ಹೋಗುನು ಹೋಗುನು ಅಂತೀರಿ, ಎಲ್ಲಿಗ್ರಿ ಹೋಗ್ತೀರಿ? ಎಲ್ಲಿಗೆ ಹೋಗ್ತೀರಿ ಹೇಳ್ರಿ? ಏನ್ ಮನಿಯ ಮಠನ ಒಂದ್ ದಿಕ್ಕ ದಾರ್ಯ? ಎಲ್ಲಿಗೆ ಹೋಗಣ? ಮಕ್ಕಳು ಮುತ್ನಿಂತ 3 ಮಕ್ಳು ಹೆತ್ತೀನಿ ಅಂತಂದು ಎಲ್ಲರ ಮುಂದೆ ಹೇಳ್ಕೊಂಡ್ ಬರ್ತಿದ್ದೆ. ನೋಡ್ರಿ ಮಕ್ಕಳು ಹೇಗಿದಾರ ನೋಡ್ರಿ. ಇವ್ರ ಸಂಬಂಧ ನನ್ನ ಆಸೆ ನನ್ನ ಕನಸು, ನಿಮ್ಮ ಆಸೆ ನಿಮ್ಮ ಕನಸು, ಪ್ರತಿಯೊಂದನ್ನೂ ಮಣ್ಣಾಗಾಕಿ ಹೂತಾಕಿ ಮಕ್ಕಳು 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 ಅಂತ ಬೆಳೆಸಿದ್ವಿ. ನಾನಂತೂ ನೀವು ಹೇಳ್ತಿದ್ರಿ ರೀ, ಇಷ್ಟು ಲೂಸ್ ಕೊಡಬೇಡ ಮಕ್ಕಳಿಗೆ, ತಪ್ಪದು ಸವಿತಾ, ತಪ್ಪು ಮಾಡಕತ್ತೀನಿ ನಂತ ಜಗ್ ಸರಿ ಹೇಳಿದ್ರಿ. ನಾನು ಯಾವತ್ತೂ ಕೇಳಿಸ್ಕೊಳ್ಳಿಲ್ಲ. ನ್ಯಾಯವಾಗಿ ರೀತಿಯೊಳಗೆ ನಾನ ಬೆಳೆಸಿಲ್ಲ, ನಾನ ಪಾಪಿ. ಮಮ್ಮಿ ಎದಕ್ಕೆ ಡ್ರಾಮಾ ಡೈಲಾಗ್ ಹೇಳಕತ್ತಿದಿ? ಯಾಕೆ ಅಷ್ಟೊಂದೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿ? ಏನಾತೀಗ ಪ್ರಪಂಚದೊಳಗ ನೀನೊಬ್ಬಕ್ಕೆ ಏನಿಲ್ಲ, ವಯಸ್ಸಾಗಿರೋರು ಇರಕಂತನ ವೃದ್ಧಾಶ್ರಮ ಅಂತ ಜಗ್ ಮಂದಿ ಮಾಡ್ಯಾರ. ಹೇಳದ್ ಕೇಳು. ನೋಡು, ಈಗ ನೀನೇನ್ ನೋಡ್ಬೇಕಿತ್ತ ಜೀವನದಾಗ ಎಲ್ಲ ನೋಡ್ಬಿಟ್ಟಿದಿ. ಈಗೇನಿದ್ರು ನಾವು ಸುಖವಾಗಿರ್ಬೇಕು, ನಾವು ನೋಡ್ಬೇಕು ಖುಷಿನ. ನೀವು ನಮ್ಮ ಖುಷಿಯೊಳಗೆ ನೀವು ಖುಷಿಯಾಗಿರ್ಬೇಕು. ನಮ್ಮ ಖುಷಿ ನೋಡಕ್ಕೆ ಆದ್ರೂ ನೀನು ಆರಾಮಾಗಿರ್ಬೇಕಲ್ಲ ಮಮ್ಮಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿ? ಆರಾಮಾಗಿರು. ಅಪ್ಪ ಹೇಳ್ತೀನಂತಾನೆ ಹೋಗೋಣಮ್ಮ ಅಂತೇಳಿ ಸುಮ್ಮನೆ ಹೋಗು. ಯಾಕೆ ಇಷ್ಟೊಂದೆಲ್ಲ ಪಂಡ್ರಿ ಬೈತಾರ ಎಲ್ಲ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಿ? ಯವ್ವ ಹೌದು ಬಿಡು, ಮಗಳಂದ್ರೆ ನಿನ್ನಂಗಿರ್ಬೇಕು ನೋಡು. ಹೌದು ಕರೆ. ಒಳ್ಳೆ ಬಹುಮಾನ ಕೊಟ್ಟಿ ಬಿಡು. ಆತ್ ನಡ್ರಿ, ಹೋಗೋಣ ನಡ್ರಿ. ಇಂಥ ಮಕ್ಕಳು ಯಾರಿಗೂ ಬೇಡ. ನಮ್ಮ ಮಕ್ಕಳನ್ನ ಹಡ್ದಿಲ್ಲ ಅನ್ಕೊಂಡು ನಿಮ್ಮ ಜೊತೆ ಬರ್ತೀನಿ. ಇನ್ನೇನೈತಿ, ನಡ್ರಿ ಹೋಗೋಣ ನಡ್ರಿ. ಗುಂಡಪ್ಪ ಸಾವ್ಕಾರ, ಯವ್ವ ಸಾವ್ಕಾರ್ತಿ, ನಮ್ಮ ಮನೆಗೆ ಹೋಗಂಬರ್ರಿ ಯವ್ವ. ನಮ್ಮ ಮನ್ಯಾಗ ನಾನು ನನ್ನ ಮೊಮ್ಮಗಳು ಅಷ್ಟ ಅದೀವ ಯವ್ವ. ನಮ್ಮ ಮನೆಗೆ ಬೇರೆ ಯಾರೂ ಇಲ್ಲ. ಬರ್ರಿ ನಮ್ಮ ಮನೆಗೆ ಹೋಗಂಬರ್ರಿ. ಯಾಕೆ ನೀವು ಅಷ್ಟೊಂದು ತ್ರಾಸ ಮಾಡ್ಕೊಂತೀರಿ? ನಮ್ಮ ಮನೆ ಐತಿ ಬರ್ರಿ. ಗಂಗಮ್ಮಜ್ಜಿ, ನೋಡು ಗಂಗಮ್ಮಜ್ಜಿ, ನಿನಗಿರಷ್ಟು ಪ್ರೀತಿ ವಿಶ್ವಾಸ ನಾನ ಹಡ್ದಿರೋ ಮಕ್ಕಳು, ನನ್ನ ಹೊಟ್ಟೆಗೆ ಹುಟ್ಟಿರೋ ಮಕ್ಕಳಿಗೆ ಇಲ್ಲಲ್ಲ ಗಂಗಮ್ಮಜ್ಜಿ. ಎಲ್ಲರ ಹಾಳಾಗೋಗ್ರಿ, ನೀವ್ ಹೆಂಗಾರ ಇರ್ರಿ, ನನಗೇನಂತಾರಲ್ಲ ಗಂಗಮ್ಮಜ್ಜಿ. ಯವ್ವ ಅದೇನ ಯಾಕೆ ಆಗೋಲ್ದಕ್ಕವ? ನನ್ನ ಮನೆ ಬರ ಯವ್ವ, ನಿನ್ ಋಣ ಐತೆ ಯವ್ವ ಸಾವ್ಕಾರ್ತಿ, ನನ್ನ ಮ್ಯಾಗ ನಿನ್ ಋಣ ಐತೆ. ನೀನು ನನ್ನ ಕೆಲಸ ಕೊಟ್ಟು ಅಡಿಗೆ ಮಾಡಕ್ ನಿನ್ ಮನೆಗೆ ಇಟ್ಕೊಳ್ಳಿಲ್ಲ ಅಂದಿದ್ರೆ ನಾನೆಲ್ಲಿ ಇರ್ತಿದ್ನೆ ಯವ್ವ? ನನ್ನ ಮೊಮ್ಮಗಳಲ್ಲಿ ಇರ್ತಿತ್ತು. ನನ್ನ ಮಗ ಸೊಸಿ ಸತ್ತ ದಿನ ನಾವು ಸತ್ತು ಬೂದಿ ಆಗ್ಬೇಕಿತ್ತೇವ. ನೀ ಕರ್ಕೊಂಬಂದು ಒಂದೊತ್ತು ಕೂಳು ಕೊಟ್ಟು ನಮಗ ಕಾಪಾಡಿಯವ, ನೀನು ಕಾಪಾಡಿದಿ. ನಮ್ಮ ಮನೆಗೆ ಹೋಗಂಬಾರವ ಸಾವ್ಕಾರ್ತಿ, ನಮ್ಮ ಮನೆಗೆ ಹೋಗಂಬರ್ರಿ. ಬರ್ರಿ ಸಾವ್ಕಾರ, ಬರ್ರಿ ಗುಂಡಪ್ಪ ಸಾವ್ಕಾರ, ನಮ್ಮ ಮನೆಗೆ ಹೋಗುನು. ಗುಂಡಪ್ಪ ಸಾವ್ಕಾರ, ಮನೆಗಿರ ಬಂಗಾರ ಗಿಂಗಾರ ಏನು ಮುಟ್ಟಕ್ ಹೋಗ್ಬೇಡ್ರಿ. ಎಲ್ಲಾನು ಸೇರೆ ನಾನು ತಗೊಂಡೀನಿ. ನಿಮ್ಗ ಯಾವ್ದು ಅಧಿಕಾರ ಇಲ್ಲ. ಮನೆಗಿರೋ ಏನು ವಸ್ತುನು ಮುಟ್ಟಂಗಿಲ್ಲ. ಒಂದು ಚಮಚ ಸಮಯಕ್ಕೆ ನೀವು ತಗೊಂಡೋಗಿಲ್ಲ. ಹೇಳಿ ನೋಡ್ರಿ, ಒಂದು ಪಿನ್ ಸಮಯಕ್ಕೆ ನೀವು ಯಾರು ಏನು ಮುಟ್ಟಂಗಿಲ್ಲ. ಉಟ್ಟು ಬಟ್ಟಿ ಮ್ಯಾಗನ ಹೊರಗೋಗ್ಬೇಕು. ಆಮೇಲೆ ಇನ್ನೊಂದು ವಿಷಯ, ನಿಮ್ ಫೋನ್ ಎಲ್ಲಾರು ಕೊಟ್ಟವ್ರಿ. ಆಮೇಲೆ ನೀವು ಹೋಗಿ ಏನಾರ ಮಾಡ್ಕೋರಿ. ಹೇಳಿ ನೋಡು, ಈ ಮನ್ಯಾಗ ನೀವು ಅದಿರಿ ಅಂದ್ರೆ ನಿಮ್ ಜೇಬ್ನಾಗಿರೋ ₹1 ನಂದ. ಏನ ಯಾವನ್ಲೇ ನೀನು? ನಮ್ಮ ಫೋನ್ ಎಲ್ಲ ನಿನಗೆ ಕೊಡ್ಬೇಕು, ನಾವೆಲ್ಲ ಕೊಡಂಗಿಲ್ಲ. ಇದು ಯಾಕ ನಿಂದು ಭಾಳ ಆತ್ ನಿಂದು. ನಾನು ನೋಡಕತ್ತೀನಿ ಇಷ್ಟೊಂದು ದೌರ್ಜನ್ಯ ಮಾಡ್ತಾರ ಯಾರಾದ್ರು. ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸೇಟು ಹುಷಾರಾಗಿರು ನೀನು. ಹೌದಾ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ನಾ ಕಾಣ್ದಾರ ಪೊಲೀಸಾ? ಆತು, ಕಂಪ್ಲೇಂಟ್ ಹೋಗಿ ಕೊಟ್ಟು ಬಂದು ನಿನ್ ಫೋನ್ ತಗೊಂಡೋಗಂತ. ನಮ್ಮ ಹುಡುಗರನ್ನ ಕರ್ಸ್ಲೇನ? ಯಾಕ ಒಬ್ರೊಬ್ರು ಇಲ್ಲಡಿಲಿ ಜಟ್ಟಿಗಳದಾರ ಅವ್ರು. ನಿನ್ ನೆಲಕ್ಕೆ ಕಕ್ಕೊಂಡು ಬಂದು ಗುದ್ದಿದ್ರು ಅಂದ್ರೆ ಏನ್ ಇಲ್ಲಡೆ. ಆಮೇಲೆ ಹೇಳ್ತೀನಿ, ಕಣ್ಣು ಕಾಲು ಕಿಸ್ಕೊಂಡು ಇಲ್ಲೇ ಬೂತಿದ್ದಿ ತಮ್ಮ. ಜಾಸ್ತಿ ಮಾತಾಡ್ ನೀನು. 1 ನಿಮಿಷ ನಿಲ್ಲಂಗಿಲ್ಲ ಈ ಮನ್ಯಾಗ. ನನ್ನ ಮನೆ ಇದು. ಹೋಯ್ತಾ ಇರು. ಅಲ್ಲ ಹುಡುಗರ ಕೈ ಫೋನ್ ಕೊಟ್ಟು ಹೊರಗೆ ಹೋಯ್ತಾ ಇರು ಸುಮ್ಮನೆ ನಿನ್ನ ಪಾಡಿಗೆ ನೀನು. ಸೇಟು, ನಿನ್ ಒಂದ್ ಕೈ ನೋಡ್ಕೊಂತೀನಿ ನಾನು. ಈಗ ನಿನ್ನ ಟೈಮ್ ಐತಿ, ನೀ ಮಾಡು. ವಾಪಸ್ ದುಡ್ದು ನಾನು ನಿನ್ಕಿಂತ ಎತ್ತರದಾಗ ಇದ ಊರಾಗ ಬೆಳೆದು ತೋರಿಸ್ಲಿಲ್ಲ, ನಾನು ನನ್ನ ಮೀಸಿಲಲ್ಲ ನನ್ನ ಗಡ್ಡನ ಮೂಡಿಸ್ಬಿಡ್ತೀನಿ. ನೋಡ್ತಿರು. ಬಚ್ಚ ನೀನು ಬಚ್ಚ. ಇನ್ನು ನಂದು ಬಿಸ್ನೆಸ್ ಮುಂದ ನಿನ್ನಂತ ಇಲ್ಲಡಿ ಇಲ್ಲಿ ತಲೆ ಮೇಲೆ ಮಾಂಸ ಅಲ್ಲಾರ್ದಾರ ಹುಡುಗರನ್ನ ಭಾಳ ಮಂದಿ ನೋಡಿ ನಾನು. ನನ್ನ ಮುಂದೆ ನೀವೆಲ್ಲ ಬಾಲ ಬಿಚ್ಚಬೇಡ. ಹೋಗ್ತಾ ಇರ್ಬೇಕೀಗ. ಹಿಂದೆ ತಿರುಗಿ ನೋಡಿದೆ ಅಂದ್ರೆ ಕರ್ಸ್ತೀನಿ ನಮ್ಮ ಆಳುಗಳನ್ನ. ಆಮೇಲೆ ನೋಡು, ನೀನು ಎಲ್ಬೂ ಸಿಗೋದಿಲ್ಲ ನಿಮ್ಮ ಮನೆಯವ್ರಿಗೆ. ಹೋಯ್ತಾ ಇರು. ನಡ್ರಿ ಹೊರಗೆ ನಡ್ರಿ. ಬಾಗ್ಲಕ್ ಹೋಗ್ಬೇಕು ನಾನು. ಬರ್ರಿ ಹೊರ ಬರ್ರಿ ಎಲ್ಲಾರು. ಬ್ಯಾಡ ಗಂಗಮ್ಮಜ್ಜಿ,
ನೀವು ಇಷ್ಟರ ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿರಲ್ಲ ಅಷ್ಟು ಸಾಕು. ನೀವು ನಿಮ್ಮ ಮೊಮ್ಮಗಳು ಆರಾಮಿರಿ. ಪಾಪ ನೀ ದುಡಿಯೋದು ನಿಮ್ಮಿಬ್ರು ಹೊಟ್ಟೆ ತುಂಬ್ಸಕ್ಕೆ ಆಗಂಗಿಲ್ಲಮ್ಮ. ಇನ್ನು ನಮ್ಮಿಬ್ರು ಹೊಟ್ಟೆ ತುಂಬಿಸ್ತೀನಿ ಅಂದ್ರೆ ಅದು ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಮದುವೆಗೆ ನಾನು ಹೆಂಡ್ತಿನ ಆಕಿದ ಹೊಟ್ಟೆ ತುಂಬಿಸೋದು ನನ್ನ ಕರ್ತವ್ಯ ಐತಿ, ನಾ ತುಂಬಿಸ್ತೀನಿ. ಆತು, ನಾವು ಬರ್ತೀವಿ ಗಂಗಮ್ಮಜ್ಜಿ. ಸವಿತಾ, ಒಂದು ನಿಮಿಷ ಸವಿತಾ, ನನಗೀಗ ನನ್ನ ಜೇಬ್ನಾಗ 1 ರೂಪಾಯಿನೂ ಇಲ್ಲ. ನೀ ಹಾಕ್ಕೊಂಡಿಯಲ್ಲ ನೀನು ತಾಳಿ ಒಂದು ಬಿಟ್ಟು ಎಲ್ಲ ಒಡವಿನೂ ಗಂಗಮ್ಮಜ್ಜಿಗೆ ಬಿಚ್ಕೊಟ್ಟು ಬಂದ್ಬಿಡು. ರೀ, ಒಡ್ವಿನಾದ್ರೂ ನಮ್ಮ ಜೊತೆಗೆ ಇಟ್ಕೊಳ್ಳೋಣ ಬಿಡ್ರಿ. ಗಂಗಮ್ಮಜ್ಜಿ ಹಿಂಗೂ ದುಡಿತಾಳ, ಆಕೆ ಏನ್ರ ಸಿಗುತ್ತಾ ರೀ? ನಮ್ದು ಊಟಕ್ಕೆ ತಿಂಡಿಗೆ ಏನ್ರಿ ಮಾಡೋದು ರೀ? ಬ್ಯಾಡ್ರಿ, ಇರ್ಲಿ ಬಿಡ್ರಿ, ಹೋದ್ರು ಒಂದೆರಡು. ಅಯ್ಯೋ ಸೌಕರ, ಬ್ಯಾಡ್ರಿ ಗುಂಡಪ್ಪ ಸೌಕರ್, ನನಗೆ ಯಾವ ಒಡವಿನೂ ಬ್ಯಾಡ್ರಿ, ಏನು ಬ್ಯಾಡ್ರಿ, ನನಗೆ ಯಾವ ರೊಕ್ಕನೂ ಬ್ಯಾಡ್ರಿ. ನೀವು ನಮ್ಮ ಮನೆಗೆ ಬರ್ರಿ, ನಮ್ಮ ಮನೆಗೆ ಬಂದಿರ್ರಿ. ನನಗೇನು ವಜ್ಜ ಆಗಲ್ರಿ ನೀವು ಸೌಕರ, ನನಗೆ ವಜ್ಜ ಆಗಲ್ರಿ ನೀವು. ನಿಮ್ಮ ಉಪ್ಪಿನ ಋಣ ನನ್ನ ಮೇಲೆ ಐತ್ರಿ ಸೌಕರ. ಬರ್ರಿ, ನನಗೇನು ಕೊಡಬೇಡ್ರಿ ಸೌಕರ್ತಿ, ಏನು ಕೊಡಬೇಡ್ರಿ, ನಮ್ಮ ಮನೆಗೆ ಬರ್ರಿ. ಸವಿತಾ, ನನ್ನ ಮೇಲೆ ನಂಬಿಕೆ ಐತಿಲ್ಲಿಂಗ, ನಂಬಿಕೆ ಐತಿ ಅನ್ನೋದಾದ್ರ ನನ್ನ ಜೊತೆಗೆ ನೀ ಬರ್ತಿದಿ ಅನ್ನೋದಾದ್ರ ಒಡವಿನೆಲ್ಲ ಬಿಚ್ಕೊಟ್ಟು ಆ ರೇಷ್ಮೆ ಸೀರೆನೂ ಗಂಗಮ್ಮಜ್ಜಿಗೆ ಬಿಚ್ಕೊಟ್ಟು ಹೋಗಿ ಬೇರೆ ಒಂದು ಯಾವ್ದಾರ ಸೀರೆ ಉಟ್ಕೊಂಡು ಬಾ. ಹೇಳದ್ ಕೇಳು, ಯಾಕಂದ್ರೆ ನೀನು ಒಡವಿ ಏನ್ರ ಹಾಕ್ಕೊಂಡು ನಾವು ಹೊರಗೆಲ್ಲರೂ ಹೋದ್ವಿ ಅಂದ್ರೆ ಕಳ್ಳರು ಕಾಟ ಭಾಳ ಐತಿ. ಹೇಳ್ತೀನಿ ಕೇಳು, ಕಳ್ಳರು ನಮ್ಮಿಬ್ರು ಒಡವಿ ಸಂಬಂಧ ನಮ್ಮಿಬ್ರನ್ನೂ ಕೊಲೆ ಮಾಡೋಕ್ಕೂ ಹೇಸಂಗಿಲ್ಲ ಸವಿತಾ. ಕೊಟ್ಟು ಬಿಚ್ಚಿ ಬಾ, ಹೊರಗೆ ಕಾಯ್ತಿರ್ತೀನಿ. ಏನು? ಇಲ್ಲೇ ನಿಂತ್ಕೊಳ್ಳಿ, ತಗೊಂಬರ್ತೀನಿ. ಗಂಗಮ್ಮಜ್ಜಿ, ನನ್ನ ರೂಮ್ ಒಳಗೆ ಬಿಚ್ಚಿಟ್ಟಿ ನೋಡ್ರಿ ಒಡವಿ ಮತ್ತು ಸೀರೆನ. ಅದನ್ನು ನೀವು ತೊಗೊಂಡೋಗ್ರಿ. ಮತ್ತು ಆ ಸೈಟು ಬಂದಂದ್ರೆ ಅದನ್ನು ನಿಮ್ಮ ಕೈಯಿಂದ ಕಸ್ಕೊಂತಾನೆ. ನಾವು ಬರ್ತೀವಿ. ಬ್ಯಾಡ್ರಿ ಅವರ, ನೀವರ ಹೇಳ್ರಿ ಸೌಕರ್ಗೆ, ಬರ್ರಿ ನಮ್ಮ ಮನೆಗೆ ಹೋಗುನ್ ಬರ್ರಿ, ನನಗೇನು ಕಷ್ಟ ಆಗೋದಿಲ್ಲ. ಗಂಗಮ್ಮಜ್ಜಿ, ನಿಮ್ಗೆ ಗೊತ್ತೈತಲ್ಲ ನಿಮ್ಮ ಸೌಕರ್ಯ ಹೆಂಗಂತೇಳಿ. ಅವ್ರು ಒಮ್ಮೆ ಬೇಡ ಅಂದ್ರೆ ಬೇಡ, ಅಲ್ಲನ್ಮೆ ಮುಗೀತು, ಅಲ್ಲದ ಅಷ್ಟ. ನಾನು ನನ್ನ ಗಂಡ ಅವರಿಂದ ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ. ಹೋಗ್ತೀನಿ, ಎಲ್ಲಿಗಾರು ಕರ್ಕೊಂಡೋಗ್ಲಿ, ಹಾಲೊಳಗಾದ್ರೂ ಹಾಕ್ಲಿ, ನೀರಾಗ ಮುಳುಗ್ಸಿ ಆದ್ರೂ ಬಿಡ್ಲಿ, ಏನು ಹೇಳಿದ್ರು ಕೇಳಲ್ಲ.